ಗದಗ ಜಿಲ್ಲೆಯ ಮುಂಡರ್ಗಿ ಸರಹದ್ದಿನ ಜಮೀನಿನಲ್ಲಿ ಕೆಲಸ ಮಾಡಿ ಮನೆಗೆ ಹೋಗುವ ಸಮಯದಲ್ಲಿ ಎತ್ತಿನ ಚಕ್ಕಡಿಗೆ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಎತ್ತುಗಳಿಗೆ ಗಂಭೀರವಾಗಿ ಗಾಯಗಳಾಗಿವೆ. ಮುಂಡರ್ಗಿ ತಾಲೂಕಿನ ಬೆಣ್ಣೆಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕುಂಬಾರ್ ಎಂಬ ರೈತ ಮಹಿಳೆಗೆ ಸೇರಿದ ಎತ್ತುಗಳಿಗೆ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಅಲ್ಲಿ ನಡೆದಂತಹ ಘಟನೆಯಲ್ಲಿ 3 ದಿನಗಳು ಕಳೆದರೂ ಸಹ ಯಾವುದೇ ರೀತಿಯ ಪರಿಹಾರ ದೊರೆಯದ ಕಾರಣ ಅಪಘಾತ ನಡೆದ ಸ್ಥಳದಲ್ಲಿ ರೈತ ಮಹಿಳೆಯ ಜೊತೆಗೆ ರೈತರು ಸೇರಿಕೊಂಡು ಪರಿಹಾರಕ್ಕೆ ಆಗ್ರಹಿಸಿ ಕುಳಿತಿರುವ ಘಟನೆ ಜರುಗಿದೆ. ಈ ಘಟನೆ ಆದಾಗಿನಿಂದ ಅಜ್ಜಿ ಲಕ್ಷ್ಮಮ್ಮನಿಗೆ ದಿಕ್ಕು ತೋಚದಂತಾಗಿದ್ದು ಪರಿಹಾರಕ್ಕೆ ಒತ್ತಾಯಿಸುವ ಮೂಲಕ ಕಣ್ಣೀರು ಹಾಕುತ್ತಿದ್ದಾಳೆ. ಈ ಅಮ್ಮನಿಗೆ ಆದಷ್ಟು ಬೇಗನೆ ಸೂಕ್ತ ಪರಿಹಾರ ನೀಡದೆ ಹೋದರೆ ಉಗ್ರ ಹೋರಾಟ ಮಾಡುವುದಾಗಿ ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಬಂಡಿ ಹೊಡ್ಕೊಂಡು ಹಿಂಗೆ ಸೀದಾ ಬಂದಾನ್ರಿ. ಬರತ್ಲನ ಹಿಂದೆ ಒಳ್ಳೆ ನೋಡಿದ್ನಂತ್ರಿ, ಏನೂ ಕಾಣಲಿಲ್ಲಂತ್ರಿ. ಅವಾಗ ಅದು ಹೆಂಗಾತು ಹೆಂಗಿಲ್ಲ. ಮತ್ತೊಂದು ಹೊಳ್ಳೆ ನೋಡ್ರಿ ಅಲ್ಲಿ ಬಂದು ಹೊಡೆದ ಬಿಟ್ಟೇನ್ರಿ. ಅಲ್ಲಿಂದ ನನ್ನ ಮಗ ಈ 2 ಎತ್ತಿರಕ್ಕೆ ಎತ್ತಿನ ಮೇಲೆ ಇಲ್ಲಿ ಬಿದ್ದ ನೋಡ್ರಿ, ಚಪ್ಪಲ್ ಇಲ್ಲಿ ಹಾರ್ಯಾನ್ರಿ ನನ್ನ ಮಗ. ಈಗ ಇವು ಎಲ್ಲ ಎತ್ತಿ ಚಾಟ್ಗೆ ಅಂತ ಇಲ್ಲಿ ಯಾವ್ದು ಕಟ್ಟ್ಯಾರಿ. ಅಲ್ಲಿದ್ದ ಮಂಡಿಲೇ ಬಂದವ್ರಿ. ನಾನು 2 ಎತ್ತಿನವು ಮಂಡಿಲ್ಲ, ನಡ ಇಲ್ಲ, ದುಬ್ಬಿಲ್ಲ, ಏನೇನು 3 ದಿನ ಹೊತ್ತಾತು. ನನ್ನ ಎತ್ತು ಏನು ತಿಂದಿಲ್ಲ. ನಾವು ಎತ್ತಿನಿಂದ ನಮ್ಮ ಜೀವನ, ನಮ್ಮ ಎತ್ತಿನಿಂದ ನಮ್ಮ ಬಾಯವಪ್ಪ ಯಪ್ಪ. ನಮ್ಗೆ ಬಂಗಾರದಾಗ ನಾವು ಮನೆ ಹುಟ್ಟಿದ್ವು, ಜೋಪಾನ ಮಾಡೀವಿ. ನಮಗೆ ಅನ್ಯದ್ದು ಬೇಡಪ್ಪ. ನನಗೆ ಎತ್ತಿನ ನನಗೆ ಆಟಕ್ಕೂ ನನ್ನ ಮಗಂದು ಕೊಡಿಸ್ಬಿಡ್ರಿ. ನಮಗೆ ಎತ್ತಿಂದ ಅವ್ರದ್ದು ಅನ್ಯ ನಮಗೆ 10 ಪೈಸೆ ಬೇಡ. ಭೂಮಿ ತಾಯಿ ಮೇಲೆ ನನ್ನ ಮಕ್ಕಳು ರೊಟ್ಟಿ ಎಲ್ಲ ಮಾಡಿ ದುಡಿತಾರ. ನಮಗೆ ಭೂಮಿ ತಾಯಿ ಕೊಡ್ತಾಳೆ, ನಾವು ಉಣ್ತೀವಿ. ಅವ್ರದ್ದು ಏನು ಹಚ್ಚಿಂದ ಆಸೆ ಬೇಡ. 3 ದಿನ ಈಗ ಎತ್ತಿಂದು ಇವ್ನು ಏನು ಮಾಡೋಣ್ರಿ ನಾವು? ಹಾಂ ರೀ, 3 ದಿನ ಈಗ ದಿನ ಇನ್ನು 10 ಮಂದಿ ಮೊನ್ನೆ 10 ಮಂದಿ ಬೆಳ್ತಾನ ಕಾಯ್ಕೊಂತ ಕುಂತಾರ್ರಿ. ಅಲ್ಲಿ ಹೊಲ್ದಾಗ ಬಾಳೆ ನಿಂತ್ಕಂತ. ಹೆಸರೇನು? ಲಕ್ಷ್ಮಮ್ಮ ಕುಂಬಾರ್ ರೀ. ಬೆನ್ನಳ್ಳಿ ಗ್ರಾಮದ ರೈತರಿಗೆ ಕಬ್ಬಿನ ಲಾರಿ ಅವು ಬಂದು ಹೊಡೆದು ಎತ್ತೆಲ್ಲ ದೊಡ್ಡ ಎತ್ತೆಲ್ಲ ದುಂಡ್ಗಂಗ ಹಿಂದೆ ಬಂದು ಹಾಸಿ ಭಾಳ ಅನ್ಯಾಯ ಆಗೈತಿ. ಅವ್ರಿಗೆ ನಮ್ಮ ರೈತರಿಗೆ ಏನರ ಲಘುನ ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವು ರೈತರೆಲ್ಲ ನಿಂತ್ಕೊಂಡು ಸುತ್ತಮುತ್ತ ಎಲ್ಲ ಹಳ್ಳಿ ರೈತರು ಬಂದು ಉಗ್ರ ಹೋರಾಟ ಮಾಡಿ ರಸ್ತೆ ತಡೆಗಟ್ಟಿ ಆ ಪರಿಹಾರ ಕೊಡೋ ಮಟ್ಟ ನಾವು ಬಿಡೋಗಿಲ್ಲ. ಅವರು ಏನು ತಿಳ್ಕೊಂಡಾರೆ ಗೊತ್ತಿಲ್ಲ. ಬಟ್ ನಮ್ಮ ರೈತರಿಗೆ ಅನ್ಯಾಯ ಆಗಲ್ಲ ಅಂತಾಗ ಪರಿಹಾರ ಕೊಡ್ಬೇಕಂತೇಳಿ ನಾವು ರೈತರೆಲ್ಲ ಬಾಂಧವರಿಂದ ಕೇಳ್ಕೊಳಕತ್ತೀವಿ ಸರ್. ಅಲ್ಲಿ ಎತ್ತು ಮ್ಯಾಕ್ ಹೇಳಕ್ಕೆ ಬರಲ್ಲ ಸರ್. ಮಕ್ಕಂದು ಮ್ಯಾಕ್ ಹೇಳಾಗಿಲ್ಲ. ನಡ ಎಲ್ಲ ಹಿಚಿಗಿ ನಡ ಮುರಿದಂಗೆ ಆಗ್ಬಿಟ್ಟೆ ಸರ್. ಈಗ ಲಾರಿ ಮಾಲಕರು ಏನ್ರ ಇದ್ರ ಬಗ್ಗೆ ಏನಾರ ಸಂಪರ್ಕಿಸ್ತಾರೆ? ಅವ್ರು ಏನು ಮಾತಾಡಲಿ ಸರ್. ಅವರು ಯಾಕೆಂದ್ರೆ ಪೊಲೀಸರು ಕರ್ಕೊಂಡು ಹೋಗಿರ್ತಾರೆ. ಯಾರನ್ನ ಡ್ರೈವರ್ನ ಕರ್ಕೊಂಡು ಹೋದ್ರೆ ಅವರು ಪೊಲೀಸರು ಅದ್ರ ಬಗ್ಗೆ ಏನು ಹೇಳಿಕೆ ಕೊಟ್ಟರು ಕೇಳಕತ್ತಾರೆ ಅಂತ. ಅವ್ರು ಏನು ಹೊರಗಡೆ ಬಂದಿರಲಿ ಮಟ್ಟ ಆದ್ರೆ ಏನು ಹೇಳ್ತಾರೆ ಗೊತ್ತಿಲ್ಲ ಸರ್. ನೀರಿಲ್ಲ ಕೂಲಿಲ್ಲ ಸರ್, ಎತ್ತಿಗೆ ಇರಲಿಲ್ಲ ಸರ್. ಯಾಕೆ ಕೇಲೇಸ ಮಾಡಿಲ್ಲ. ಅವು ಎತ್ತಿ ನೋಡ್ರಿ ಇನ್ನು 3 ದಿನ ಆದರೂ ಹೊಟ್ಟೆ ಕೂಳಿಲ್ಲ. ಒಂದು ಹಣ್ಣು ಬಾಯಾಗ ಕೊಟ್ಟ ಸ್ಥಿತಿ ಹಣ್ಣು ತಿನ್ನಲು ನೀರು ಕುಡಿಯೋಲು ಭಾಳ ಅನ್ಯಾಯ ಆಗೈತೆ ಸರ್. ಅದಕ್ಕೇನು ಮಾಡಿ ಇದು ಓನರ್ ಬಂದು ಆ ಪರಿಹಾರ ಕೊಡ್ಬೇಕು. ಏನಾಗೈತೆ ಅಂದ್ರೆ ಈಗ ನಗ ಅಂಬ್ರಿಕಲ್ಲ